ಸ್ನೇಹಿತರೆ ನಮಸ್ಕಾರ. ಮೊದಲಿಗೆ ನಾವು ಸಿಂಪಲಾಗಿ ಚಿಕನ್ ಕಬಾಬ್ ಮಾಡೋ ವಿಧಾನನ ಹೇಳ್ಕೊಡ್ತೀನಿ. ನಾನು ಹೇಳ್ತಾ ಇರೋದು ಅರ್ಧ ಕೆಜಿ ಚಿಕನ್ ಕಬಾಬ್ಗೆ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಅದನ್ನು ಗಮನವಿಟ್ಟು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಈಗ ಅರ್ಧ ಕೆಜಿ ಚಿಕನ್ನ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾಕಂದರೆ ಅಂಗಡಿನಲ್ಲಿ ಯಾವುದಾದ್ರು ಕೆಮಿಕಲ್ ಅವು ಮಿಶ್ರಣ ಮಾಡಿರ್ತಾರೆ ಅಂತೇಳಿ ನಾವು ಮನೆ ಬಂದಾದ್ಮೇಲೆ ಅದನ್ನು ಆ ಥರ ತೊಳ್ಕೊಬೇಕಾಗತ್ತೆ. ಅದನ್ನು ತೊಳ್ಕೊಂಡು ಒಂದು ಪಕ್ಕಕ್ಕಿಡಿ. ಇನ್ನೊಂದು ಪಾತ್ರೆಯಲ್ಲಿ ಒಂದು 3 ಚಮಚ ಜೋಳದ ಹಿಟ್ಟು, 2 ಚಮಚ ಕಡಲೆ ಹಿಟ್ಟು, 1 ಚಮಚ ಉಪ್ಪುನೆ ಪುಡಿ, ಸ್ವಲ್ಪ ಅರಿಶಿಣ, 1-2 ಚಮಚ ಗರಂ ಮಸಾಲೆ, ಸ್ವಲ್ಪ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು. ಹೆಚ್ಚಾಗ್ಬಿಟ್ಟ ಮೇಲೆ ಖಾರ ಬಾಯಿ ಬೆಳೆದ್ರೆ ಮೇಲೆ ರುಚಿಗೆ ತಕ್ಕಷ್ಟು. ನೋಡಿ ಸ್ನೇಹಿತರೆ, ನಾವು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಇಷ್ಟನ್ನು ರುಬ್ಕೊಂಡು ಅದನ್ನು ಜಾರ್ನಲ್ಲಿ ಪಕ್ಕಕ್ಕೆ ಇಟ್ಟಿದ್ವಿ. ಅದನ್ನು ಈಗ ನಾವು ಏನೇನು ಪೌಡ್ರುಗಳು ಹಾಕಿದ್ವು ಅದಕ್ಕೆ ನಮ್ಮ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಜಾರ್ನಲ್ಲಿರೋದು. ಮತ್ತು ಅದಕ್ಕೆ ಒಂದು ನಿಂಬೆಹಣ್ಣು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದೇ ಒಂದು ನಿಂಬೆಹಣ್ಣು ಸಾಕು. ಯಾಕಂದರೆ ನಾವು ಮಾಡ್ತಾ ಇರೋದು ಅರ್ಧ ಕೆಜಿ ಚಿಕನ್ಗೆ ಹುಳಿ ಜಾಸ್ತಿ ಬಂದರೂ ಒಂದೊಂದು ಥರ ಆಗುತ್ತೆ. ಎಲ್ಲ ಲೆವೆಲಾಗಿರಲಿ ಅಂತ ನಿಂಬೆಹಣ್ಣ ಆ್ಯಡ್ ಮಾಡ್ಕೊಳ್ಳಿ. ಒಂದು ಮೊಟ್ಟೆನೂ ಕೂಡ ಇದಕ್ಕೆ ಮಿಶ್ರಣ ಮಾಡಬೇಕಾಗತ್ತೆ. ಮೊಟ್ಟೆ ಮಿಶ್ರಣ ಚೆನ್ನಾಗಿ ಎಲ್ಲನೂ ಪೇಸ್ಟ್ನ ಮಾಡ್ಕೋಬೇಕಾಗುತ್ತದೆ. ನಿಧಾನದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮಗೆ ಅರ್ಥ ಆಗಬೇಕಲ್ಲ. ಏನೋ ಮಾಡೋಕ್ಕೋಗಿ ಏನೋ ಆದರೆ ಟೇಸ್ಟು ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಿಧಾನದಲ್ಲಿ ನಾವು ಮಾಡ್ತಾಯಿದ್ದೀವಿ, ನೋಡ್ತಾಯಿರಿ. ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿದ್ಮೇಲೆ ನೋಡಿ ಚೆನ್ನಾಗಾಯಿತು. ಒಂಚೂರು ಯಾವುದು ಬೇರೆ ಥರದಲ್ಲಿ ಯಾವುದೂ ಕಾಣ್ತಾಯಿಲ್ಲ. ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಕಲಿಸಿದ್ದೀವಿ. ನೀರನ್ನು ಹಾಕಬೇಡಿ, ಅಲ್ಲೇ ನೀರು ಬಿಡ್ತದೆ. ಪೇಸ್ಟು ಅಲ್ಲೆಲ್ಲ ಇರ್ತದಲ್ಲ ತೇವಾಂಶ, ಅದು ಅಲ್ಲೇ ಇರ್ತದೆ. ಈಗ ಸ್ವಲ್ಪ ರುಚಿ ಹಾಕ್ಕೊಳ್ಳಿ. ಇಷ್ಟನ್ನು ಕಲಸಿದ ಮೇಲೆ ಕ್ಲೀನ್ ಮಾಡಿ ಇಟ್ಟಿದ್ವಲ್ಲ ಚಿಕನ್ನು, ಅದನ್ನು ಅದರೊಳಗಡೆ ಇಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ.
ನೋಡಿ, ನಾವು ಅರ್ಧ ಕೆ ಜಿ ಚಿಕನೇ ತಂದಿರೋದು, ಅದೇ ಸಾಕು, ಬೇಕಾದಷ್ಟು. ನೋಡಿ, ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಒಂದು ಅರ್ಧ ಗಂಟೆ ಹಾಗೆ ಅದೆಲ್ಲ ಸಿಟ್ಟಾಗಬೇಕಲ್ಲ ಸ್ನೇಹಿತರೆ, ಒಂದು ಅರ್ಧ ಗಂಟೆ ಎತ್ತಿ ಫ್ರಿಡ್ಜಲ್ಲಿ ಇಟ್ಟಿರಿ ಸ್ನೇಹಿತರೆ. ನೋಡಿ, ಆಯಿತು, ಚೆನ್ನಾಗಿ ಮಿಶ್ರಣ ಮಾಡಿದ್ದೀವಿ. ಇದನ್ನು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡ್ತೀವಿ. ಆಯಿತು, ಇಟ್ಟಾಯಿತು. ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ಎತ್ಕೊಳ್ಳಿ ಸ್ನೇಹಿತರೆ. ಒಂದು ಬಾಣಲೆಯಲ್ಲಿ ಒಂದು 300-350 ಗ್ರಾಮು ಎಣ್ಣೆ ಬಿಡಿ. ಎಣ್ಣೆ ಬಿಟ್ಟೋದಕ್ಕೆ ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ. ನೋಡಿ ಆ ಥರ ಹಸಿಯಾಗಿದ್ದರೆ ಅದು ಬೇಯದೆಯಲ್ಲ, ಅದಕ್ಕೋಸ್ಕರ ಎಣ್ಣೆ ಕಾದ ನಂತರ ಬಿಟ್ಟರೆ ಗರ್ಮಾಗಿರ್ತದೆ. ನೋಡಿ, ಈಗ ಒಂದೊಂದೇ ಪೀಸ್ನ ತೆಗೆದು ಎಣ್ಣೆ ಒಳಗಡೆ ಇಡ್ತಾಯಿದ್ದೀವಿ. ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗೋವರೆಗೆ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಉರಿ ಕೊಟ್ಕೊಂಡು ಬೇಯಿಸಬೇಕು. ಹೆಚ್ಚು ಉರಿ ಕೊಟ್ಟರೆ ಎಲ್ಲ ಜಲ್ದಿ ಕಂದು ಬಣ್ಣ ಬಂದ್ಬಿಡ್ತದೆ. ಆಗ ಬೆಂದಿದೆ ಅಂತೇಳಿ ಎತ್ಕೊಂಡು ತಿಂದರೆ ಒಳಗೆ ಹಸಿ ಇರ್ತದೆ. ಅದನ್ನು ನಾವು ಸ್ವಲ್ಪ ಉರಿ ಇಟ್ಕೊಂಡು ನಾವು ಎಣ್ಣೆ ಕಾಯಿಸಿ ನಂತರ ಕಾದೋದಕ್ಕೆ ನಾವು ಚಿಕನ್ನು ಮಿಕ್ಸ್ ಮಾಡ್ತೀವಲ್ಲ, ಅದನ್ನು ಆ ಬಾಣಲೆ ಒಳಗಡೆ ಇಡಬೇಕಾಗತ್ತೆ ಸ್ನೇಹಿತರೆ. ಆವಾಗ ಒಂದು ಜಾಲರಿ ತಗೊಂಡು, ಜಾಲರಿ ನಿಮ್ಮ ಮನೇಲಿರೋದು, ಜಾಲರಿ ಇದ್ದರೆ ಜಾಲರಿ, ಸ್ಪೂನ್ ಇದ್ದರೆ ಸ್ಪೂನು, ಇಲ್ಲ ಕೈ ಇದ್ದರೆ ಕೈ, ಇಲ್ಲ ಇಕ್ಕಳ ಇದೆಯಲ್ಲ, ಇಕ್ಕಳದಲ್ಲಿದ್ದರೆ ಇಕ್ಕಳದಲ್ಲೂ ಚೇಂಜ್ ಮಾಡ್ಬೋದು. ಈಗ ನಾನು ಸಿಂಪಲಾಗಿ ಸ್ಪೂನಲ್ಲೇ ಹಾಕಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಬೇಕಾಗತ್ತೆ. ನೋಡಿ, ಕಂದು ಬಣ್ಣ ತಿರುಗಿತು. ಕೊನೆಗೆ ಜಾಲರಿನಲ್ಲಿ ಎತ್ಕೊಂಡು ಬೇರೆ ಇನ್ನೊಂದು ಪ್ಲೇಟ್ಗೆ ಇಟ್ಕೋಬೇಕಾಗತ್ತೆ. ನೋಡಿ ಯಾವ ಥರ ಬರ್ತದೆ. ಈ ಚಿಕನ್ನ ನಾವು ಹೊರಗಡೆ ಏನಾದರೂ ತಗೋಬೇಕು ಅಂತಂದರೆ 100 ಗ್ರಾಮಿಗೆ 200-250 ಹೇಳ್ತಾರೆ. ಅದು ಈ ಟೇಸ್ಟ್ ಬರೋಲ್ಲ ಮತ್ತು ಈ ಕಲರ್ ಬರೋಲ್ಲ. ಸುಮ್ಮನೆ ಯಾವುದೋ ಕೆಮಿಕಲ್ ಹಾಕ್ಕೊಂಡು ಏನೇನೋ ಪೌಡ್ರು ಪೇಸ್ಟ್ ಗೀಸ್ಟ್ ಎಲ್ಲ ಹಾಕ್ಕೊಂಡು ಬೆರೆಸ್ತಾರೆ ಟೇಸ್ಟಿ ಪೌಡ್ರನ್ನ. ಅವೆಲ್ಲ ಆರೋಗ್ಯಕ್ಕೆ ಹಾನಿಕರ. ನೋಡಿ, ನಮ್ಮ ಮನೇಲಿ ಮಾಡಿರೋದು ಯಾವ ಥರ ಕಲರ್ ಇದೆ, ಸೂಪರಾಗಿದೆ. ಈ ಥರ ಮಾಡಿ ಸ್ನೇಹಿತರೆ, ಬಂದ ನಂತರ ಒಂದು 20 ಸೀಟು 30 ಸೀಟು ಅಷ್ಟಕ್ಕೂ ನಾವು ಮನೇಲೇ ಮಾಡ್ಬೋದು, ಹಂಗಿರ್ತದೆ. ನೋಡಿ, ಸಾಂಬಾರು ಮಾಡಿದ್ದೀವಿ, ಸೂಪರಾಗಿದೆ ಸಾಂಬಾರು. ನೋಡಿ, ಮತ್ತು ಆ ಕಡೆ ಇನ್ನೊಂದು ಐಟಮ್ಸ್ ಮಾಡಿದ್ದೀನಿ. ಮತ್ತೆ ಸಿಗೋಣ ಸ್ನೇಹಿತರೆ, ಇದೇ ಥರ ಮಾಡಿ. ಓಕೆ, ಬಾಯ್.